ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಒಂದು ಪ್ರಕಾರ ನಮ್ಮ ಮನೆಯಲ್ಲಿ ನಾವು ಎಷ್ಟು ದುಡ್ಡನ್ನು ಇಡ್ಬೋದು, ಸೊ ಎಷ್ಟು ದುಡ್ಡನ್ನು ಇಟ್ಟರೆ ನಮಗೆ ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಲ್ಲ, ಅದು ಇದು ಏನೇನೋ ಒಂದು ಬರುತ್ತಲ್ಲ, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಂತಂದರೆ ನಾವು ನಮ್ಮ ಮನೆಯಲ್ಲಿ ಎಷ್ಟು ದುಡ್ಡನ್ನು ಇಡಬಹುದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಹೇಳ್ಬೇಕಂದ್ರೆ ಕೆಲವರು ಬ್ಯಾಂಕ್ಗಳಲ್ಲಿ ನಂಬದೆ ಏನು ಮಾಡ್ತಾರಪ್ಪ ಅಂತಂದರೆ ಮನೆಯಲ್ಲೇ ಹಣ ಇಡೋದಕ್ಕೆ ಇಷ್ಟಪಡ್ತಾರೆ. ಸೊ ಅದೇ ರೀತಿಯಾಗಿ ಹಣನ ಏನು ಮಾಡ್ತಾರಪ್ಪ ಅಂದ್ರೆ ಮನೆಯಲ್ಲೇ ಒಂದು ಸೇವನೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದೇ ರೀತಿ ಗೃಹಿಣಿಗಳು ಹೆಣ್ಮಕ್ಳುಗಳು ಏನು ಮಾಡ್ತಾರಪ್ಪ ಅಂತಂದರೆ ಬ್ಯಾಂಕಿನಲ್ಲಿ ಇಡೋದಕ್ಕೆ ಬದಲು ತಮ್ಮ ಮನೆಗಳಲ್ಲೇ ಇಟ್ಕೊಂಡ್ಬಿಟ್ಟು ಅಂದರೆ ಇಷ್ಟಪಡ್ತಾರೆ ಅವ್ರು ತಮ್ಮ ಮನೆಯಲ್ಲೇ ಇಡೋದಕ್ಕೆ. ಸೊ ಹಣವನ್ನು ಮನೆಯಲ್ಲಿ ಇಡಲು ಯಾವುದೇ ಮಿತಿ ಇದೆಯೇ? ಮಿತಿ ಮೀರಿ ನಗದು ಇಟ್ಟುಕೊಂಡಿದ್ದಕ್ಕೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕಳುಹಿಸ್ತದೆಯೇ? ಸೊ ಇದು ಕ್ವಶನ್ಸ್ ಇರುವಂಥದ್ದು. ಇವಾಗ ಏನಂತಂದರೆ ಯಾವುದೇ ರೀತಿಯಾದಂಥ ಮಿತಿ ಇದೆಯಾ ಹಣ ನಾವು ಮನೆಯಲ್ಲಿ ಇಡೋದಕ್ಕೆ? ಅದೇ ರೀತಿಯಾಗಿ ಇನ್ ಕೇಸ್ ನಾವು ಎಷ್ಟು ಜಾಸ್ತಿ ಹಣ ಇಟ್ಟರೆ ನಮಗೆ ನೋಟಿಸ್ ಬರುತ್ತಾ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸೊ ಆದಾಯ ತೆರಿಗೆ ಪ್ರಕಾರ ನಿಮ್ಮ ಮನೆಯಲ್ಲಿ ನೀವು ಎಷ್ಟಾದರೂ ಹಣವನ್ನು ಇರಿಸಬಹುದು. ಸೊ ಎಷ್ಟು ಬೇಕಾದರೂ ಹಣನ ಇಡಬಹುದು. ಒಬ್ಬ ವ್ಯಕ್ತಿ ಆದಾಯ ತೆರಿಗೆ ಇಲಾಖೆಯ ಪರಿಶೀಲನೆಗೆ ಒಳಪಟ್ಟರೆ ಆ ಹಣದ ಮೂಲ ಯಾವುದು ಎಂಬುದನ್ನು ಅವರು ಹೇಳಬೇಕಾಗುತ್ತೆ. ಅಂದರೆ ನೀವು ಹಣ ಎಷ್ಟು ಬೇಕಾದರೂ ಇಡಿ, ಪರವಾಗಿಲ್ಲ. ಬಟ್ ಏನಂತಂದರೆ ಇನ್ ಕೇಸ್ ಯಾರಾದರೂ IT ರೈಡ್ ಆಯ್ತಪ್ಪ ಅಂತಂದರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಂತಂದರೆ ನೀವೇನು ಮಾಡಬೇಕಾಗತ್ತೆ? ಸೊ ಹಣ ಎಲ್ಲಿಂದ ಬಂತು, ಯಾವ ಥರ ಬಂತು, ಅದನ್ನೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಆ ಹಣ ಕಾನೂನುಬದ್ಧ ಮೂಲವನ್ನು ಹೊಂದಿರಬೇಕಾಗುತ್ತೆ. ಅದರ ದಾಖಲೆಗಳನ್ನು ನೀವು ತೋರಿಸ್ಬೇಕಾಗುತ್ತೆ. ಸೊ ಇದಿಷ್ಟು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಇಡ್ಬೋದು. ನೆಕ್ಸ್ಟು ಕಪ್ಪು ಹಣದ ಮೇಲೆ ತೆರಿಗೆ ದರ ಶೇಕಡ 137%. ಆದಾಯ ತೆರಿಗೆ ಇಲಾಖೆ ದಾಳಿ ಪ್ರಕ್ರಿಯೆ ವೇಳೆ ನಿಮ್ಮ ಮನೆ ಮೇಲೆ ದಾಳಿ ನಡೆಸಿದ್ದು ದೊಡ್ಡ ಮೊತ್ತದ ನಗದು ಪತ್ತೆಯಾದರೆ ನೀವು ಆ ನಗದು ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಲು ಸಾಧ್ಯವಾಗದಿದ್ದರೆ ಭಾರೀ ದಂಡವನ್ನು ಪಾವತಿಸಬೇಕಾಗುತ್ತದೆ. ನಿಮ್ಮಿಂದ ಸಿಕ್ಕ ನಗದು ಮೊತ್ತಕ್ಕೆ ಶೇಕಡ ನೀವು 137% ತೆರಿಗೆಯನ್ನು ವಿಧಿಸಬಹುದು. ಸೊ ನೀವು ಇನ್ ಕೇಸ್ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ದು ಅದಕ್ಕೆ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಇಲ್ಲದೆ ಇತ್ತಪ್ಪ ಅಂತಂದರೆ ಆ ಮೊತ್ತದ ಮೇಲೆ ನೀವು 137% ಅಷ್ಟು ಏನಪ್ಪ ಅಂತಂದರೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಸೊ ಇದೊಂದು ಮಾಹಿತಿ ಸ್ನೇಹಿತರೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.